ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಬ್ಬ, ಈಗ ಸಮಾಧಾನ ಆಯ್ತು. ಹೊಟ್ಟೆ ತುಂಬಾ ಊಟ ಮಾಡಿ ಎಷ್ಟೋ ದಿನ ಆಗೋಗಿದೆ ಅನಿಸ್ತಿತ್ತು. ಊಟ ಏನೋ ಆಯಿತು, ಆದರೆ ಗಾಡಿನೂ ಒಂದು ಸರಿಯಾಗ್ಬಿಟ್ಟಿದ್ದೀರ. ಫಸ್ಟು ಮನೆಗೆ ಹೋಗ್ಬೋದು. ಮನೇಲಿ ನಾವು ಬಂದಿಲ್ಲ ಅಂತ ಗಾಬರಿ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಒಂದು 10 ಕಿಲೋಮೀಟರ್ ಇಲ್ಲೇ ದೂರ ಹೋದ್ರೆ ಅಲ್ಲಿ ನೆಟ್ವರ್ಕ್ ಸಿಗುತ್ತೆ. 10 ಕಿಲೋಮೀಟರಾ? ಅಷ್ಟು ದೂರ ನಡೆಯೋದಾ? ನೀವ್ ಯಾಕೆ ನಡ್ಕೊಂಡು ಹೋಗ್ಬೇಕು? ನಮ್ ಗಾಡಿ ಇಲ್ವಾ? ಅದ್ರಲ್ಲಿ ಹೋಗೋಣ. ಆದರೆ ಈ ಗಾಡಿ ಬಗ್ಗೆ ಯೋಚನೆ ಮಾಡಿ ಸರ್, ನಾನು ನಿಮ್ಮ ಗಾಡಿನ ರೆಡಿ ಮಾಡ್ಕೊಡ್ತೀನಿ. ನೀವು ಯಾಕೆ ಸುಮ್ಮನೆ? ಪಾಪ ಮೆಕ್ಯಾನಿಕ್ನ ಕರೆಸಿದ್ರೆ ಅವ್ರು ಬಂದು ರೆಡಿ ಮಾಡ್ಕೊಟ್ಟು ಹೋಗಿರೋರು. ಸರ್, ನನಗೆ ಗೊತ್ತಿಲ್ದಿರೋ ಕೆಲಸನೇ ಇಲ್ಲ ಸರ್. ಮೇಲೋಗ್ತಿರೋ ವಿಮಾನ ಕೆಟ್ಟೋ ನಿಂತೋದ್ರೆ ನಾನೇ ಇಲ್ಲಿಂದ ಆರೋಗಿ ವಿಮಾನ ರೆಡಿ ಮಾಡ್ಕೊಟ್ಟು ಬರ್ತೀನಿ. ಅಂಥದ್ರಲ್ಲಿ ಇಂಥ ಗಾಡಿಗಳನ್ನ ಎಷ್ಟು ನೋಡಿರಲ್ಲ ಸರ್. ಗಾಡಿ ಪಾರ್ಕ್ನೆಲ್ಲ ಬಿಸಾಕ್ಬಿಟ್ಟು ವಾಪಸ್ ಹಂಗೆ ಜೋಡ್ಸ್ಬಿಡ್ತೀನಿ ಸರ್. ಅಷ್ಟು ಕೆಪಾಸಿಟಿ ಡೆನ್ಸಿಟಿ ನನಗಿದೆ ಸರ್. ಡೋಂಟ್ ವೆರಿ ಸರ್, ನಿಮ್ಮ ಗಾಡಿನ ರೆಡಿ ಮಾಡ್ಕೊಡ್ತೀನಿ. ನನ್ ಮೊದ್ಲೇ ಹೇಳಲಿಲ್ವಾ? ನಮ್ಮ ರಂಗನಂಗೆ ಈ ಗಂಗಾ ಸಹಿತ ಆಲ್ ಇನ್ ಒಂದು. ನಮ್ ರೆಸಾರ್ಟ್ ಅಲ್ಲಿ ಕುಕ್ಕು ಇವನೇ, ಗಾಡಿ ಕೆಟ್ಟೋಯ್ತು ಅಂದ್ರೆ ಮೆಕ್ಯಾನಿಕು ಇವನೇ, ನನಗೆ ಸಿಟ್ಟು ಬಂತು ಅಂದ್ರೆ ಕುಕ್ಕೋದು ಇವನನ್ನೇ. ಅದೇನ್ ಮಾಡ್ತಾನೆ ಮಾಡ್ಲಿ. ಸರ್, ಸ್ವಲ್ಪ ಕೊಡಿ ಬನ್ನಿ. ಶ್ರಾವಣಿ, ನೀನು ಸ್ವಲ್ಪ ಮಾತಾಡೋದಿದೆ, ಸ್ವಲ್ಪ ಈಗ ಬರ್ತೀಯಾ? ಏನ್ ವಿಷಯ ಸರ್? ಹೇಳ್ತೀನಿ ಬಮ್ಮ. ಓಕೆ. ಹೇಳಿ ಸರ್, ಏನ್ ವಿಷಯ? ಏನಮ್ಮ ಶ್ರಾವಣಿ, ಕಾಡಲ್ಲಿ ಒಂದ್ ದಿನ ಕಳೆದಿದ್ಯಾ? ಏನ್ ಅನಿಸ್ತಾ ಇದೆ? ಕಾಡಲ್ಲಿದ್ದೀನೋ ಸ್ವರ್ಗದಲ್ಲಿದ್ದೀನೋ ಅಂತ ಅನ್ಸಿರ್ಬೇಕಲ್ಲ? ಸರ್, ಅದು ನೀನೇನು ಹೇಳ್ದೆ ಇರ್ಬೋದು, ನಿನ್ನ ಕಣ್ಣುಗಳು ಎಲ್ಲಾ ಸತ್ಯನೂ ಹೇಳ್ತಾ ಇದ್ದಾವೆ. ಆವತ್ತು ನೀವಿಬ್ರು ಗಂಡ ಹೆಂಡತಿ ಅಂತ ಹೇಳಿ ನನ್ನನ್ನ ಯಾಮಾರಿಸಿದ್ರಿ. ಮನೆಯವರು, ಅಟ್ಯಾಕು, ರೌಡಿಗಳು, ಅದು ಇದು ಅಂತ ಎಷ್ಟೋ ಕಥೆಗಳು. ಆದ್ರೆ ನೀವಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋದು ನನ್ಗೆ ಅವತ್ತೇ ಗೊತ್ತಿತ್ತು. ಅದೇ ತರ ಮುಂದೊಂದ್ ದಿನ ನೀವಿಬ್ರು ಗಂಡ ಹೆಂಡತಿ ಆಗ್ತೀರ ಅನ್ನೋದು ಗೊತ್ತಿತ್ತು. ನಿಮ್ಗೆ ಹೇಗೆ ಸರ್ ಅದೆಲ್ಲ ಗೊತ್ತಾಯ್ತು? ಆಗ್ಲೇ ಹೇಳ್ದಲ್ಲಮ್ಮ, ನಿನ್ನ ಕಣ್ಣುಗಳು ನೋಡ್ತಾ ಇದ್ರೆ ಹೇಳ್ಬೋದು ನೀನು ಅವನನ್ನ ಎಷ್ಟು ಪ್ರೀತಿಸ್ತೀಯ ಅಂತ. ಅದ್ ಸರಿ, ನಿನ್ ಕತೆ ಏನು? ಈ ಪ್ರೀತಿ ನಿಮ್ಮಿಬ್ಬರ ಮಧ್ಯೆನೇ ಇದೆಯೋ, ಇಲ್ಲ ನಿನ್ನ ಕಣ್ಣಲ್ಲಿ ಹುಟ್ಟಿರೋ ಪ್ರೀತಿ ಕಣ್ಣೊಳಗಡೆನೆ ಕರಗೋಗ್ತಾ ಇದೆಯೋ? ಅಯ್ಯೋ, ಅದೊಂದು ದೊಡ್ಡ ಕಥೆನೇ ಇದೆ ಸರ್. ಇದಾ ವಿಷಯ. ನಿನಗೆ ಅಪ್ಪ ಅಮ್ಮನ ಪ್ರೀತಿ ಸಿಗ್ಲಿಲ್ಲ, ಆ ಎಲ್ಲಾ ಪ್ರೀತಿನ ಇವನು ಕೊಟ್ಟ ಅಂತ ಅವನ ಮೇಲೆ ಪ್ರೀತಿ ಆಗಿರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಆದ್ರೆ ಈ ಪ್ರೀತಿ ಇಷ್ಟು ಲೇಟಾಗಿ ಗೊತ್ತಾಯ್ತಲ್ಲ ನಿನಗೆ ಅನ್ನೋದೇ ಬಹಳ ಆಶ್ಚರ್ಯ. ಆದ್ರೆ ನಾನು ನಿನ್ಗೊಂದು ಮಾತು ಹೇಳ್ಬೇಕಮ್ಮ, ನೀನು ದೊಡ್ಡ ಮನೆ ಹುಡುಗಿ, ಆ ಹುಡುಗನೋ ಈಗ ತಾನೇ ಬದುಕು ಕಟ್ಕೊಳ್ತಾ ಇರೋ ಬಡವ್ರ ಮನೆ ಹುಡುಗ. ನಿಮ್ಮಪ್ಪ ಮಿನಿಸ್ಟ್ರು ಬೇರೆ ಅಂತ ಇದೆಯಾ? ನಿಮ್ಮ ಪ್ರೀತಿ ಮಧ್ಯೆ ಸಮಸ್ಯೆ ಏನಾದರೂ ಆದ್ರೆ ಆ ಹುಡುಗನಿಗೆ ಆಗೋದು. ಈ ಪ್ರೀತಿ ನಿಮ್ಮನ್ನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಆ ಹುಡುಗ ತುಂಬಾ ಒಳ್ಳೆಯವನು, ತುಂಬಾ ಮುಗ್ಧನ ತರ ಕಾಣ್ತಾನೆ. ಯಾವುದೇ ಕಾರಣಕ್ಕೂ ಈ ನಿನ್ನ ಪ್ರೀತಿ ಆ ಹುಡುಗನ ಜೀವನದಲ್ಲಿ ಮುಳುವಾಗಬಾರ್ದು. ಇಲ್ಲ ಸರ್, ಹಾಗಾಗಕ್ಕೆ ನಾನು ಬಿಡಲ್ಲ.
ಅದು ಎಂಥ ಪರಿಸ್ಥಿತಿ ಬಂದರೂ ನನ್ನ ಜೀವ ಕೊಟ್ಟಾದರೂ ನಾನು ಅವನನ್ನು ಕಾಪಾಡ್ಕೋತೀನಿ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಸುಬ್ಬುನ ನಾನು ಬಿಟ್ಕೊಡಲ್ಲ. ಇದೇನಮ್ಮ ನನಗೆ ಬೇಕಾಗಿದ್ದು. ಇನ್ನು ಯೋಚನೆ ಮಾಡಬೇಡಮ್ಮ. 3-6 ಆಗಲಿ 6-3 ಆಗಲಿ, ನಿಮ್ಮಿಬ್ಬರ ಪ್ರೀತಿಗೆ ಈ ಅಂತರಂಗ ಬೆಂಬಲವಾಗಿ ಇದ್ದೇ ಇರ್ತಾನೆ. ಏನೇ ಸಮಸ್ಯೆ ಆದರೂ ಯಾವುದೇ ಜಾಗದಲ್ಲಿದ್ರು ಒಂದು ಮಿಸ್ ಕಾಲ್ ಕೊಡಮ್ಮ, ನಿಮ್ಮ ಇಬ್ಬರ ಪ್ರೀತಿನ ಕಾಪಾಡ್ತೀನಿ. ಯಾಕೆಂದ್ರೆ ನನ್ನ ಮನಸ್ಸಿಗೆ ನಿಮ್ಮಿಬ್ಬರ ಜೋಡಿ ತುಂಬಾ ಇಡಿಸ್ಬಿಟ್ಟಿದೆ. ನನ್ನ ಕಣ್ಣಿಗೆ ನೀವಿಬ್ಬರು ನನ್ನ ಮಕ್ಕಳ ತರ ಕಾಣ್ತೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೀತಿಗೆ ಸಿಕ್ಕಿರೋ ಮೊದಲನೇ ಬೆಂಬಲ ನಿಮ್ಮದು. ಇಲ್ಲಿಂದ ನಮ್ಮ ಪ್ರೀತಿಗೆ ಒಳ್ಳೇದಾಗತ್ತೆ ಅಂತ ನಂಬಿಕೆ ಬರ್ತಿದೆ. ನಿನ್ನ ಮಾತು ನಿಜ ಕಣಮ್ಮ. ನೋಡು, ಗಾಡಿ ಸ್ಟಾರ್ಟ್ ಆಯ್ತು. ನಿಮ್ಮ ಪ್ರೀತಿಗೆ ಒಳ್ಳೇದಾಗೆ ಆಗುತ್ತೆ. ನಡಿ ಹೋಗೋಣ. ಸರ್, ಗಂಗಾ ಅವ್ರ ಗಾಡಿ ರೆಡಿ ಮಾಡ್ಬಿಟ್ರು. ನಾನು ಹೇಳಿದ್ನಲ್ಲ, ನಮ್ಮ ಗಂಗಾ ಆಲ್ ಇನ್ ಒನ್ ಅಂತ. ಅವನು ಯಾವ್ದಾದ್ರು ಕೆಲ್ಸಕ್ಕೆ ಕೈ ಹಾಕ್ದ ಅಂದ್ರೆ ಎಂಜಿನ್ ಸ್ಟಾರ್ಟ್ ಆಯ್ತು ಅಂತಾನೆ ಅರ್ಥ. ಹಾಗಾದ್ರೆ ನಾವ್ ಇವಾಗ ಆರಾಮಾಗಿ ಹೊಡ್ಬೋದಾ? ಹೊಡ್ಬೋದು ಮೇಡಮ್. ತಗೋಪ್ಪ ಸುಬ್ರಹ್ಮಣಿ, ಇದು ನನ್ನ ಕಾರ್ಡು. ಯಾವುದೇ ಸಂದರ್ಭ ಇರಲಿ, ಎಲ್ಲೇ ಇರಲಿ, ಯಾವುದೇ ಪ್ರಾಬ್ಲಮ್ ಇದ್ರೂ ಸಹಿತ ನನ್ನ ನೆನ್ಪಿಟ್ಕೋ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದರಿಂದನೂ ತುಂಬ ಉಪಕಾರ ಆಯಿತು. ಏನ್ಮ ಶ್ರಾವಣಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಆಯ್ತು, ಹೊರಡ್ ಬನ್ನಿ. ಮೇಡಮ್ ಹೊರಡೋಣ. ನಡಿಸು. ನಡೆಯೋದಾ? ಇನ್ಮೇಲೆ ನಡೆಯೋದೆಲ್ಲ ಇಲ್ಲ ಮೇಡಮ್. ಕಾರಲ್ಲಿ ಹೋಗೋಣ. ಆದ್ರೂ ಈ ಕಾಡು ನಮಗೆ ಒಂದಿನ ಆಶ್ರಯ ಕೊಟ್ಟಿದೆ. ಇದನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ ಒಂದ್ ಸ್ವಲ್ಪ ಬೇಜಾರಾಗ್ತಿದೆ. ಹಾಗಂತ ಇಲ್ಲೇ ಇರಕ್ಕೂ ಆಗಲ್ಲ. ಆದ್ರೂ ಈ ಪ್ರಕೃತಿನ ಒಂದ್ ಸ್ವಲ್ಪ ಮಿಸ್ ಮಾಡ್ಕೊಳ್ತೀನಿ ನಾನು. ಸರಿ, ಹೊರಡೋಣ ಬಾ. ಬರ್ತೀವಿ. ಶ್ರಾವಣಿ ರಮ್ಮ, ನೀವಿಬ್ರು ಮದುವೆ ಆದ್ಮೇಲೆ ನಾನು ರೆಸಾರ್ಟ್ಗೆ ಬರಬೇಕು. ಎಷ್ಟು ದಿನ ಸಂತೋಷವಾಗಿರ್ತೀರೋ ಅಷ್ಟು ದಿನ ಇರಿ. ಡಿಸ್ಕೌಂಟು, ಫುಲ್ಲು ಡಿಸ್ಕೌಂಟು. ಡಿಸ್ಕೌಂಟ್ ಏನು ಬಂತು? ಫ್ರೀ ಅಂತ ತಿಳ್ಕೋ. ಸರಿ, ಆಯ್ತಮ್ಮ. ಸುಬ್ಬು, ಕಾರ್ ಹೊಟ್ಟಿದ್ದಾಯ್ತು, ನಾವು ಮೇನ್ ರೋಡ್ಗೂ ಬಂದಿದ್ದಾಯ್ತು, ಇನ್ನೂ ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಏನೇ ಆದ್ರೂ ನೆಟ್ವರ್ಕ್ ಸಿಕ್ತಿಲ್ವಲ್ಲ ಮೇಡಮ್. ನೆಟ್ವರ್ಕ್ ಸಿಕ್ಕಿದ್ರೆ ಮನೆಯವ್ರಿಗಾದ್ರೂ ಫೋನ್ ಮಾಡ್ಬೋದಾಗಿತ್ತು. ಎಷ್ಟು ಗಾಬರಿ ಆಗಿರ್ತಾರೋ, ಅದೆಷ್ಟು ಟೆನ್ಷನ್ ಮಾಡ್ಕೋತಾ ಇರ್ತಾರೋ, ನನಗೆ ಅದೇ ಟೆನ್ಷನ್ ಆಗ್ತಾ ಇದೆ. ಇವಾಗ ಮನೆಗೆ ಹೋಗ್ತೀವಲ್ವಾ ಸುಬ್ಬು, ಅಲ್ಲಿ ಹೋದ್ಮೇಲೆ ಇಲ್ಲಿ ಏನೇನ್ ನಡೀತು ಅಂತ ಅವ್ರಿಗೆ ಹೇಳಿದ್ರೆ ಆಯ್ತು, ಅವಾಗೆಲ್ಲ ಸರಿ ಹೋಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.